ಮಾನ್ಯ ಸುಧೀಂದ್ರ ಅವರೇ, ಬದ್ಧತೆಯ ಬಗ್ಗೆ ನೀವು ಅವಾಗಲೇ ಮಾತನಾಡ್ತಾ ಇದ್ರಿ. ಬದ್ಧತೆ ಇದ್ದಿದ್ರೆ ಬೆಳಗಾವಿಯ ಪಾಲಿಕೆಯಲ್ಲಿ ಮರಾಠಿ ಭಾಷೆ, ಹಿಂದಿ ಭಾಷೆ, ಉರ್ದು ಭಾಷೆಯಲ್ಲಿ ನಿನ್ನೆ ಸಾಮಾನ್ಯ ಸಭೆಯನ್ನ ಮಾಡಿದ್ದಾರೆ. ಯಾಕೆ ಸರ್ಕಾರ ಮೌನವಾಗಿದೆ? ನೋಡಿ, ಅದರಲ್ಲಿ ಬದ್ಧತೆ ಇಲ್ಲ. ಅಲ್ಲ, ಅದಕ್ಕೂ ಬದ್ಧತೆ. ಯು ಮಸ್ಟ್ ಆನ್ಸರ್. ಐ ವಿಲ್ ಆನ್ಸರ್ ಸರ್. ಆನ್ಸರ್ ಇಂದ ಹೋಗ್ತಕ್ಕಂಥ ಪ್ರಶ್ನೆ ನೋಡಿ, ನೀವು ಒಂದು ನಿಮಿಷ ಕೇಳಿಸಿ. ಒಂದೇ ಸೆಕೆಂಡ್ ಸುಧೀಂದ್ರ ಸರ್, ಅದು ಒಂದೇ ಒಂದು 10 ಸೆಕೆಂಡ್ ಕೇಳಿಸ್ತೀನಿ, ನಿಮ್ಗೆ ಕೇಳಿಸ್ಕೊಳ್ಳಿ. उसका कुछ मग तुमचा आपण यूज करणार आहे की नाही आमचा सबमिट करायचा ಇದು ಮೇಯರ್ ಅವರೇ ಸ್ವತಃ ಕೂತ್ಕೊಂಡು ಮರಾಠೆ. ಖಂಡಿತವಾಗಿ ಸರ್ಕಾರ ಬದ್ಧತೆ ಎಲ್ಲಿದೆ? ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇದು ಇವತ್ತಿನ ಎಲ್ಲಿದೆ? ಮೇಯರ್ ಅವರೇ ಮಾತನಾಡ್ತಾ ಇದ್ದಾರೆ ಮರಾಠಿ. ಅದರ ವಿರುದ್ಧವಾಗಿ ಸೂಕ್ತ ಕ್ರಮ ಖಂಡಿತ ಕೈಗೊಳ್ಳಲೇಬೇಕು. ಇದರಲ್ಲಿ ನೋಡಿ, ಬದ್ಧತೆ ಅದು ನಂದಿರ್ಲಿ ನಿಮ್ದಿರ್ಲಿ ಯಾರ್ದೇ ಅದರಲ್ಲಿ ಬೇರೆ ಹೋಗಿ ಮಾತಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು ಹೇಳ್ತಿರೋದು ಒಂದು ವಿಷಯ ಕೇಳಿ. ಸರ್, ನಿಮ್ಮ ವಾಹಿನಿಯ ಮೂಲಕ ಜನರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನಾನು ಬೆಳಗಾವಿಯಲ್ಲಿ ಈ ರೀತಿಯಾಗಿ ಮರಾಠಿ, ಹಿಂದಿ, ಉರ್ದು ಬಳಕೆ ಮಾಡಿದಂತವರನ್ನ ಏನ್ ಮಾಡ್ತೀರಾ? ಅದಕ್ಕೆ ಸೂಕ್ತವಾದ ಕ್ರಮ ಖಂಡಿತ ಕಂಪ್ಲೇಂಟ್ ತಗೊಂಡು ನೋಡಿ ಅರುಣ್ ಅವರೇ, ಕಾಂಗ್ರೆಸ್ ಅಂದ್ರೆ ಸೆಲೆಕ್ಟಿವ್. ನಾನು ಕಾಂಗ್ರೆಸ್ ಅಂದ್ರೆ ಸೆಲೆಕ್ಟಿವ್. ನಾವು NEP ಮಾಡ್ಬಿಟ್ಟಿದೀವಿ. ಸೆಲೆಕ್ಟಿವ್ ಯಾರು ಅಂತ ನಾನು ಒಂದು ಏನು ಪ್ರೂಫ್ ಯಾರು ಸೆಲೆಕ್ಟಿವ್ ಇಲ್ಲ? ನಾವು ಮಾತನಾಡ್ತಿದ್ರಲ್ಲ 2023 ಅಮಿತ್ ಶಾ ಹೇಳಿದ್ರು ಹಿಂದಿ ಇಸ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಅವತ್ತು NEP ಇರ್ಲಿಲ್ವಾ? ಮತ್ತೆ 8 ಏಪ್ರಿಲ್ 2023 ಹಿಂದಿ ಇಸ್ ಯೂನಿಫೈಯರ್ ಅಂತ ಇದೇ ಅಮಿತ್ ಶಾ ಅವರು ಹೇಳಿದ್ರು. ಅವತ್ತು NEP ಇರ್ಲಿಲ್ವಾ? ಅಮಿತ್ ಶಾ ಸುಳ್ಳು ಹೇಳ್ತಾ ಇದಾರ, ಮಹೇಶ್ ಅವರು ಸುಳ್ಳು ಹೇಳ್ತಾ ಇದಾರ? ಸೆಪ್ಟೆಂಬರ್ 2021 ನಮ್ಮ ಮಾಡಿದಾಗ ಎರಡು ರಾಷ್ಟ್ರೀಯ ಪಕ್ಷಗಳು ಮಹೇಶ್ ಅವರೇ, ಸುಧೀಂದ್ರ ಅವರೇ, ಎರಡು ರಾಷ್ಟ್ರೀಯ ಪಕ್ಷಗಳು ಮಹೇಶ್ ಅವರೇ ಲಿಸನ್, ಎರಡು ಸುಧೀಂದ್ರ ಅವರೇ ಒಂದ್ ನಿಮಿಷ ಪ್ಲೀಸ್. ಮಹೇಶ್ ಅವರೇ ಒಂದ್ ಸೆಕೆಂಡ್ ಪ್ಲೀಸ್. ಒಂದೇ ನಿಮಿಷ ಸರ್, ಒಂದ್ ನಿಮಿಷ. ನಾನು ಹೇಳಿದ ಎರಡೂ ಘಟನೆ ತೋರಿಸ್ತೀನಿ. ಅಮಿತ್ ಶಾ ಈ ತರ ಆದ್ರೆ ಆಗೋದು. ಗಲಭೆ ಮಾಡಿದಂತವರಿಗೆ ಆಶ್ರಯ ಮಾಡಲಿಲ್ವಾ? ಗಲಭೆ ಮಾಡಿದಂತವರಿಗೆ ಕಾನೂನು ಸಹಾಯ ಮಾಡಲಿಲ್ವಾ? ಗಲಭೆ ಮಾಡಿದವರನ್ನ ಜೈಲಿಂದ ಬಿಡಿಸ್ಕೊಂಡು ಮೆರವಣಿಗೆ ಮಾಡಲಿಲ್ವಾ? ನೀವು ಹೇಳಿದ ಮಾನ್ಯ ಕಾಂಗ್ರೆಸ್ ಅವರೇ, ಮಾನ್ಯ ಬಿಜೆಪಿ ಅವರೇ, ಮಹೇಶ್ ಅವರೇ ಒಂದ್ ನಿಮಿಷ ಪ್ಲೀಸ್. ನೋ ಲಿಸನ್, ಒಂದ್ ನಿಮಿಷ ಪ್ಲೀಸ್. ಸುಧೀಂದ್ರ ಅವರೇ ಪ್ಲೀಸ್ ಒಂದ್ ಸೆಕೆಂಡ್ ಪ್ಲೀಸ್. ನೀವು ಎರಡೂ ರಾಷ್ಟ್ರೀಯ ಪಕ್ಷಗಳು ಜನರಿಗೆ ಸುಳ್ಳು ಹೇಳ್ತಾ ಇದ್ದೀರಾ. ನಿಮಗೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನೀವೇ ಯೂಸ್ ಮಾಡ್ತಿರಲ್ಲ ರಾಜಕೀಯವಾಗಿ, ದಮ್ಮು ತಾಕತ್ತು ಇದ್ರೆ ಅಂತ ಹೇಳಿ. ನಿಮ್ಮ ನಾಯಕರು ದೆಹಲಿಯಿಂದ ಬರ್ತಾರಲ್ವಾ, ಅವರನ್ನ ವೆಲ್ಕಮ್ ಮಾಡೋಕೆ ಪೋಸ್ಟರ್ಗಳನ್ನು ಅಂಟಿಸ್ತಿರಲ್ಲ ಕನ್ನಡದಲ್ಲಿ ಹಾಕಿ, ದಮ್ಮು ತಾಕತ್ತು ಇದ್ರೆ. ಹಾಕಕ್ಕಾಗತ್ತೋ? ದಮ್ಮು ತಾಕತ್ತು ಅದು ಇಂಪಾರ್ಟೆಂಟ್. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ಹಿಂದಿಯಲ್ಲೇ ಹಾಕಿರ್ತಾರೆ, ಇಂಗ್ಲಿಷ್ ಅಲ್ಲೇ ಹಾಕಿರ್ತಾರೆ ಅವ್ರನ್ನ ಮೆಚ್ಚಿಸೋಕೋಸ್ಕರ. ನಿಮ್ಗೆ ಎರಡರಿಗೂ ಇಬ್ಬರಿಗೂ ಬದ್ಧತೆ ಇಲ್ಲ ಭಾಷೆಯ ವಿಚಾರದಲ್ಲಿ. ಅವರು ಬಂದ್ರೆ ಜಿ ಅನ್ಕೊಂಡೆ ಓಡಾಡಿ. ಕನ್ನಡದಲ್ಲಿ ಇವರು ಅನ್ನೋ ಶಬ್ದಗಳೇ ಹೊರಟೋಗ್ಬಿಟ್ಟಿದೆ. ನೋಡಿ, ಇಂಪಾರ್ಟೆಂಟ್ ಜಿ ಅನ್ನೋದು ಎಲ್ಲಿಂದ ಬಂದಿದ್ದು? ಇದೇ ಹಿಂದಿಯಿಂದಲೇ ಬಂದಿರೋದು. ಅಶ್ವಿನಿ ಗೌಡ ಅವರೇ ಒಂದ್ ಸೆಕೆಂಡ್ ಪ್ಲೀಸ್. ಅಶ್ವಿನಿ ಗೌಡ ಅವರೇ ಒಂದ್ ಸೆಕೆಂಡ್. ಮಹೇಶ್ ಅವರೇ ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಪ್ಲೀಸ್, ಬರ್ತೀನಿ ಸರ್, ಬರ್ತೀನಿ ಒಂದ್ ನಿಮಿಷ. ಮಹೇಶ್ ಅವರೇ ಪ್ಲೀಸ್, ಅವ್ರಿಗೂ ಬರ್ತೀನಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಅಶ್ವಿನಿ ಒಂದ್ ನಿಮಿಷ ಪ್ಲೀಸ್.